ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ರೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ RCB ಅವರು ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದು DC ವಿರುದ್ಧ. ಇನ್ನು RCB ವರ್ಸಸ್ DC ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಮತ್ತು ಈ ಮ್ಯಾಚ್ ನಲ್ಲಿ ಹೈ ಸ್ಕೋರ್ ಕೂಡ ಮ್ಯಾಚ್ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಈ ಹೈ ಸ್ಕೋರ್ ಮ್ಯಾಚ್ ನಲ್ಲಿ ವರ್ಸಲ್ಲಿ ಬೌಲಿಂಗ್ ಸ್ವಲ್ಪ ಹೆಲ್ಪ್ ಇತ್ತು ಅಂತ ಹೇಳ್ಬೋದು. ಫಾಸ್ಟ್ ಬೌಲರ್ಗಳು ಚೆನ್ನಾಗಿ ಕೂಡ ಬೌಲಿಂಗ್ ಮಾಡೋದ್ರಿಂದ ಲೋ ಸ್ಕೋರ್ ನಲ್ಲೇ ಇದು ಎಂಡ್ ಆಯ್ತು ಅಂತ ಹೇಳ್ಬೋದು. ಮತ್ತು ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಎರಡು ಟೀಮ್ಗಳಲ್ಲೂ ಕೂಡ ಬಲಿಷ್ಠ ಬೌಲಿಂಗ್ ಲೈನಪ್ ಇರೋದ್ರಿಂದ ಎರಡು ಟೀಮ್ಗಳು ಕೂಡ ಮತ್ತೆ ಬ್ಯಾಟಿಂಗ್ ನಲ್ಲೂ ಕೂಡ ಸ್ಟ್ರಾಂಗ್ ಕೂಡ ಇದ್ದಾವೆ. ಮತ್ತೆ ಎರಡು ಟೀಮ್ಗಳು ಕೂಡ ಮತ್ತೆ ಇಲ್ಲಿ ಕೊನೆವರೆಗೂ ಹೋಗುವಂತ ಮ್ಯಾಚ್ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕೂಡ ಪ್ರಿಡಿಕ್ಷನ್ ಕೂಡ ಮಾಡೋಕ್ಕಾಗಲ್ಲ, ಆ ಥರ ಇದೆ ಮ್ಯಾಚ್ ಕೂಡ. ಮತ್ತೆ ಎರಡು ಟೀಮ್ನಲ್ಲಿ ಬೌಲಿಂಗ್ ಕೂಡ ಚೆನ್ನಾಗಿರೋದ್ರಿಂದ ಇಲ್ಲಿ ಹೈ ಸ್ಕೋರ್ ಮ್ಯಾಚ್ಗಳು ಆಗೋದು ಕಡಿಮೆ ಅಂತ ಹೇಳ್ಬೋದು. ಮತ್ತೆ 200 ಬಂದರೆ ಎಲ್ಪ್ ಅಂತ ಹೇಳ್ಬೋದು. ಮತ್ತೆ ಇದು ಬ್ಯಾಟಿಂಗ್ ಪಿಚ್ ಆಗೋದ್ರಿಂದ ಎರಡು ಟೀಮ್ಗಳು ಕೂಡ ಚೆನ್ನಾಗಿ ಕೂಡ ಸ್ಕೋರ್ನ ಕೂಡ ಕಲೆ ಹಾಕ್ತಾರೆ. ಮತ್ತೆ ಎರಡು ತಂಡಗಳಲ್ಲೂ ಕೂಡ ಯಾವುದು ಚೇಂಜಸ್ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಮತ್ತೆ ಪ್ಲೇಯಿಂಗ್ 11 ಕೂಡ ಸೇಮ್ ಇರುತ್ತೆ. RCB ಯಲ್ಲೂ ಕೂಡ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ನಲ್ಲೂ ಕೂಡ ಸೇಮ್ ಕೂಡ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಕೂಡ ಶ್ರೇಯಸ್ ಶರ್ಮಾ ಅವ್ರನ್ನ ಕೂಡ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಮತ್ತೆ ಡೆಲ್ಲಿಯಲ್ಲಿ ಕೂಡ ಯಾವುದೇ ಪ್ಲೇಯಿಂಗ್ 11 ಕೂಡ ಚೇಂಜಸ್ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತೆ ಅಲ್ಲಿನ ಹೇಗೆ ಅಂದಿನಂತೆ ಅಪ್ ಟು ಪ್ಲೇಯರ್ಸ್ ಅವರು ಆಡುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಓಪನಿಂಗ್ ಬಂದು ಇನ್ನು ಎರಡು ತಂಡಗಳು ಕೂಡ ಸ್ಟ್ರಾಂಗ್ ಇರೋದ್ರಿಂದ ಇಲ್ಲಿ ಬೌಲಿಂಗ್ ವರ್ಸಸ್ ಬ್ಯಾಟಿಂಗ್ ಕಡೆ ನೋಡಿದರೆ ಇನ್ನು RCB ಯಲ್ಲಿ ಯಾರೆಲ್ಲ ಕಾಟ ಕೊಡ್ಬೋದು ಅಂತ ನೋಡಿದರೆ ಮುಖೇಶ್ ಕುಮಾರ್ ಅವರು ಇಲ್ಲಿ ಸಾಲ್ಟ್ಸ್ ಆಗಿರ್ಬೋದು. ಮತ್ತೆ ವಿರಾಟ್ ಕೊಹ್ಲಿ ಅವ್ರಿಗೆ ದೇವದತ್ ಪಡಿಕ್ಕಲ್ಗೆ ಕಾಟ ಕೊಡುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಇವ್ರ ಜೊತೆ ಸ್ಟಾರ್ಕ್ ಅವರು ಕೂಡ ಇರ್ತಾರೆ. ಮತ್ತೆ ಇಲ್ಲಿ ದೇವದತ್ ಪಡಿಕ್ಕಲ್ಗೆ ಸ್ಟಾರ್ಕ್ ಅವರು ಕಾಟ ಕೊಡುವಂಥ ಚಾನ್ಸಸ್ ಕೂಡ ಇದೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಸ್ಟಾರ್ಕ್ ಅವರು ವಿಕೆಟ್ ತೆಗೆಯುವಂಥ ಚಾನ್ಸಸ್ ಕೂಡ ಇರುತ್ತೆ ದೇವದತ್ ಪಡಿಕ್ಕಲ್ದು. ಮತ್ತು ಮಿಡಲ್ ಆರ್ಡರ್ನಲ್ಲಿ ನೋಡೋದಾದ್ರೆ ಇನ್ನು ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ಗೆ ಇನ್ನು ಪಟಿದಾರ್ ಮತ್ತು ಲಿವಿಂಗ್ಸ್ಟನ್ ಅವರು ಯಾವ ಥರ ರನ್ ಕಲೆ ಹಾಕ್ತಾರೆ ಅಂತ ಕಾದು ನೋಡೋಕ್ಕಾಗಿದೆ ಅಂತ ಹೇಳಿದ್ರು. ಮತ್ತು ಪಟಿದಾರ್ ಅವರು ಇವ್ರಿಗೆ ವಿರುದ್ಧ ಚೆನ್ನಾಗಿ ಬ್ಯಾಟಿಂಗ್ ಆಡೋರು. ಇನ್ನು ಲಿವಿಂಗ್ಸ್ಟನ್ ಅವ್ರದ್ದು ಇಲ್ಲಿ ಹೇಳ್ಬೇಕು. ಮತ್ತು ಲಿವಿಂಗ್ಸ್ಟನ್ ಅವರು ಇಲ್ಲಿ ಡೊಮಿನೇಟ್ ಮಾಡಿದ್ರೆ ಇಲ್ಲಿ RCBಗೆ ಒಳ್ಳೆ ಸ್ಕೋರ್ ಕೂಡ ಕಲೆ ಹಾಕ್ಬೋದು ಅಂತಲೇ ಹೇಳ್ಬೋದು. ಮತ್ತು ಕೊನೆಯಲ್ಲಿ ಟೀಮ್ ಡೇವಿಡ್ ಅವರಿಗೆ ಮತ್ತು ಜಿತೇಶ್ ಶರ್ಮಾ ಅವ್ರಿಗೆ ಯಾರು ಕಾಟ ಕೊಡ್ಬೋದು ಅಂದರೆ ಇನ್ನು ಮಹೇಶ್ ಶರ್ಮಾ ಅವರು ಕೂಡ ಕಾಟ ಕೊಡುವಂಥ ಚಾನ್ಸಸ್ ಕೂಡ ಇದೆ. ಮತ್ತು ಕೊನೆಯಲ್ಲಿ ಸ್ಟಾರ್ಕ್ ಅವರು ಕೂಡ ಬರುವ ಚಾನ್ಸಸ್ ಕೂಡ ಇರೋದ್ರಿಂದ ಇಲ್ಲಿ ಜಿತೇಶ್ ಶರ್ಮಾ ಅವ್ರ ವಿರುದ್ಧ ಯಾವ ಥರ ಬ್ಯಾಟಿಂಗ್ ಬೌಲಿಂಗ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು RCBಯಲ್ಲಿ ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ಮತ್ತು ಬೌಲಿಂಗ್ ಕಡೆ ನೋಡಿದರೆ ಬೌಲಿಂಗಲ್ಲಿ ಎಷ್ಟೇ ಹೇಳೋರು ಕೂಡ ಸ್ವಿಂಗ್ ಮಾಡೋದ್ರಿಂದ ಇಲ್ಲಿ 10 ಪ್ಲೇಯರ್ಸ್ ಅವರ ವಿಕೆಟ್ ಕೂಡ ಪಡ್ಕೊಳ್ಳೋದು ಅದು ಅನಿವಾರ್ಯ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಹ್ಯಾಸಲ್ವುಡ್ ಯಾವ ಥರ ಬೌಲಿಂಗ್ ಮಾಡ್ತಾರೆ ಅದ್ರ ಮೇಲೆ ಪರ್ಸೆಂಟೇಜ್ ಕೂಡ ಇದೆ ಅಂತ. ಹೋದ ಸಲ ಕೂಡ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ವಿನ್ ಆಗೋದು ಕನ್ಫರ್ಮ್